ಹಾಯ್ ಹಲೋ ನಮಸ್ತೆ. ಪಾಟೀಲ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ GPSTR 2017 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಇಂದಿನ ತರಗತಿಯಲ್ಲಿ ನಾವು ಬಿಡಿಸ್ತಾ ಹೋಗೋಣ. ನಾವು ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಯಾಕೆ ಬಿಡಿಸ್ಬೇಕಪ್ಪ ಅಂತಂದ್ರೆ ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ಅವು ನಮಗೆ ದಾರಿದೀಪವಾಗಿರ್ತವೆ. ಹಾಗಾಗಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಅತಿ ಹೆಚ್ಚಾಗಿ ಬಿಡಿಸಬೇಕು. ಆದ ಕಾರಣ ಈ ತರಗತಿಯಲ್ಲಿ ನಾವು 2017 ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡ್ರಿ. ಇಂದಿನ ತರಗತಿಯ ಮೊದಲನೇ ಪ್ರಶ್ನೆ ಹೀಗಿದೆ: ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ? ನೋಡಿ, ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ. ಕೆಳಗಿನವುಗಳಲ್ಲಿ ಯಾವುದು ವರ್ಗ ಸಮೀಕರಣವಲ್ಲ ಅಂತ ಕೇಳಿದ್ದಾರೆ. ಹಾಗಾದ್ರೆ ಆಪ್ಷನ್ಸ್ ನೋಡ್ರಿ. ಮೊದಲನೇ ಆಪ್ಷನ್ x - 2 whole square plus 1 is equal to 2x plus 3. ಆಪ್ಷನ್ ಬಿ x into x plus 1 plus n2 is equal to x plus 2 into x minus 2. ಆಪ್ಷನ್ ಸಿ x into 2x plus 3 is equal to x square plus 1. ಆಪ್ಷನ್ ಡಿ x plus 2 whole cube is equal to x cube minus 4. ಹಾಗಾದ್ರೆ ನಮಗೆ ಇದರಲ್ಲಿ ವರ್ಗ ಸಮೀಕರಣ ಆಗ್ಬೇಕಪ್ಪ ಅಂತಂದ್ರೆ ಅವು ax square plus bx plus c is equal to 0 ಈ ರೂಪದಲ್ಲಿ ಈ ಸಮೀಕರಣಗಳು ನಮಗೆ ಬರಬೇಕು. ಇವುಗಳನ್ನ ಸುಲಭೀಕರಣಗೊಳಿಸಿದಾಗ ಈ ax plus bx plus c is equal to 0 ಈ ರೂಪದಲ್ಲಿ ನಮ್ಗೆ ಸಿಗ್ಬೇಕು. ಹಾಗಾದ್ರೆ ನೋಡಿ, ಆಪ್ಷನ್ ಎ ನೋಡ್ರಿ, ಇದು a plus b whole square ರೂಪದಲ್ಲಿ ಐತಿ. ಹಾಗಾಗಿ ಇದನ್ನ ನೋಡ್ರಿ, x minus 2 whole square ಇದು a minus b whole square ರೂಪದಲ್ಲಿ ಐತಿ. ಹಾಗಾಗಿ ಇದನ್ನ ನಾವು ಮಾಡ್ರಿ a square plus b square minus 2ab ಅಂದ್ರೆ 2 into x into 2 is equal to 2x minus 3. ಹಾಗಾದ್ರೆ x square plus 2 square 4 minus 4x is equal to 2x minus 3. ಹಾಗಾದ್ರೆ ಈ 2x minus 3 ಅನ್ನ is equal to ಈ ಕಡೆ ಬಂದಾಗ x square plus 4 minus 4x minus 2x plus 3 is 2x plus 3 is equal to 0 ಆಗುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ರಿ, ಸೇಮ್ ಇರೋ ಚರಾಕ್ಷರ ಇರುವಂತದ್ದನ್ನು ಮತ್ತ ಸ್ಥಿರಾಂಕಗಳನ್ನ ಏನ್ ಮಾಡ್ರಿ ಒಂದ್ ಕಡೆ ಮಾಡ್ತಾರೆ. x square plus minus 4x minus 2x plus 4 plus 3 is equal to 0. ಇಲ್ಲಿ ನೋಡ್ರಿ, x square minus into minus plus 4x ಮತ್ತೆ 2x 6x plus 4 7 is equal to 0. ಹಾಗಾದ್ರೆ ಇದು ನಮಗೆ ax square plus bx plus c is equal to 0 ಈ ರೂಪದಲ್ಲಿ ಬಂತು. ಹಾಗಾದ್ರೆ ಇದೇನು, ಇದು ಒಂದು ವರ್ಗ ಸಮೀಕರಣ ಹೌದಾ? ನೆಕ್ಸ್ಟ್, ಇದು ಸರಿಯಾದ ಉತ್ತರ ಅಲ್ಲ, ಇದು ವರ್ಗ ಸಮೀಕರಣ. ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ. ಆಪ್ಷನ್ ಬಿ ನೋಡ್ರಿ, x into x plus 1 plus 8 is equal to x plus 2 into x minus 2. ಹೌದಾ? ಹಾಗಾದ್ರೆ ಇದನ್ನ ನೋಡ್ರಿ, ಈ x ಇಂದ ಈ x plus 1 ಗೆ ಇಂಟು ಮಾಡ್ರಿ, x square plus x plus 8 is equal to x plus 2 into x minus 2. ಇದು ಯಾವ ರೂಪದಲ್ಲಿ ಐತಿ? a minus b into a plus b ಈ ರೂಪದಲ್ಲಿ ಐತಿ. ಇದೇನಾಗುತ್ತಾ? a square minus b square. ಹಾಗಾದ್ರೆ ಇದೇನಾಗುತ್ತೆ ಇಲ್ಲಿ? x square minus 2 square ಆಗುತ್ತೆ. ಹೌದಾ? ನೆಕ್ಸ್ಟ್ x square plus x plus 8 is equal to 2 square minus 4. ನೋಡಿ, ಈ x square ಗೆ ಕ್ಯಾನ್ಸಲ್. ಹಾಗಾದ್ರೆ ಈ x square ಕ್ಯಾನ್ಸಲ್ ಆಗಿದೆ ಅಂದ್ರೆ ಇದೇನಾಗುತ್ತಾ? ಇದು ಒಂದು ಈ ಪ್ಲಸ್ ಮೈನಸ್
ಮೈನಸ್ 4 ಈ ಕಡೆ ಬಂದ್ರೆ ಪ್ಲಸ್ 4 ಇಸ್ ಈಕ್ವಲ್ ಟು 0, x ಪ್ಲಸ್ 12 ಇಸ್ ಈಕ್ವಲ್ ಟು 0. ಹಾಗಾದ್ರೆ ಇದೇನು ವರ್ಗ ಸಮೀಕರಣ ಅಲ್ಲ. ಹಾಗಾದ್ರೆ ನಾವು ಮುಂದಿನ ಆಪ್ಷನ್ ಅನ್ನು ನೋಡುವಂತ ಅವಶ್ಯಕತೆ ಇಲ್ಲ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಇದು ಒಂದು ವರ್ಗ ಸಮೀಕರಣ ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಎರಡನೇ ಪ್ರಶ್ನೆ ನೋಡ್ರಿ. ಒಂದು ಆಯತದ ಸುತ್ತಳತೆಯು 82 ಮೀಟರ್ ಮತ್ತು ವಿಸ್ತೀರ್ಣ 400 ಮೀಟರ್ ಸ್ಕ್ವೇರ್ ಆಗಿದೆ. ಆಯತದ ಅಗಲವು, ಹಾಗಾದ್ರೆ ಏನ್ ಕಂಡುಹಿಡಬೇಕು ನಾವು? ಆಯತದ ಅಗಲವನ್ನ ಕಂಡುಹಿಡಬೇಕು. ನೋಡಿ, ಏನ್ ಕೊಟ್ಟಿದ್ದಾರೆ ನಮ್ಗೆ? ಆಯತದ ಸುತ್ತಳತೆ ಕೊಟ್ಟಿದ್ದಾರೆ ಮತ್ತು ಆಯತದ ವಿಸ್ತೀರ್ಣ ಕೊಟ್ಟಿದ್ದಾರೆ. ಆಯತದ ಉದ್ದ ಗೊತ್ತಿಲ್ಲ, ಆಯತ ಅಗಲ ಗೊತ್ತಿಲ್ಲ. ನಾವ್ ಏನ್ ಕಂಡುಹಿಡಬೇಕು? ಆಯತದ ಅಗಲವನ್ನ ಕಂಡುಹಿಡಿಬೇಕು. ಹಾಗಾದ್ರೆ ನೋಡ್ರಿ, ಮೊದಲು ಆಯತದ ಸುತ್ತಳತೆ. ಆಯತದ ಸುತ್ತಳತೆ ಕಂಡುಹಿಡಿಯುವ ಸೂತ್ರ ಏನು? 2 ಇಂಟು L ಪ್ಲಸ್ ಬಿ. ಹೌದಾ? ಹಾಗಾದ್ರೆ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ? 82 ಮೀಟರ್ ಈಸ್ ಈಕ್ವಲ್ ಟು, ನೋಡ್ರಿ, 2 ಇಂಟು L ಪ್ಲಸ್ ಬಿ. ಹಾಗಾದ್ರೆ ಈ 2 ಅನ್ನ, ಈ ಇಂಟು 2 ಅನ್ನ ಈ ಕಡೆ ತಗೊಂಡ್ರೆ ಏನಾಗುತ್ತೆ? 82 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು L ಪ್ಲಸ್ ಬಿ ಆಗುತ್ತೆ. ಹಾಗಾದ್ರೆ 2 ಒಂದೇ 2 4 8, 2 ಒಂದೇ 2, 41 ಈಸ್ ಈಕ್ವಲ್ ಟು L ಪ್ಲಸ್ ಬಿ. ಹೌದಾ? L ಈಸ್ ಈಕ್ವಲ್ ಟು ಈ L ಅನ್ನ ಈ ಕಡೆ ಇಟ್ಕೊಂಡು ಈ ಬಿ ಅನ್ನ ಈ ಕಡೆ ಕಳಿಸ್ರಿ. 41 ಮೈನಸ್ ಬಿ. ಹೌದಾ? L ಈಸ್ ಈಕ್ವಲ್ ಟು 41 ಮೈನಸ್ ಬಿ ಆಯ್ತು. ಹಾಗಾದ್ರೆ ಈಗ ಆಯತದ ವಿಸ್ತೀರ್ಣ, ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನು? L ಇಂಟು ಬಿ. ಹಾಗಾದ್ರೆ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 400 ಮೀಟರ್ ಸ್ಕ್ವೇರ್. 400 ಮೀಟರ್ ಸ್ಕ್ವೇರ್ ಇದೆ ಇಸ್ ಈಕ್ವಲ್ ಟು, ನೋಡ್ರಿ, L ಎಷ್ಟಿದೆ? 41 ಮೈನಸ್ ಬಿ. 41 ಮೈನಸ್ ಬಿ ಇಂಟು ಬಿ. ಹಾಗಾದ್ರೆ 41 ಇಂಟು ಬಿ, 41 ಬಿ ಮೈನಸ್ ಬಿ ಇಂಟು ಬಿ, ಬಿ ಸ್ಕ್ವೇರ್. ಈ 41 ಬಿ ಮೈನಸ್ ಬಿ ಸ್ಕ್ವೇರ್ ಇದನ್ನ ಟೋಟಲ್ ಆಗಿ ಈ ಕಡೆ ತಗೊಂಡ್ಬರ್ರಿ. ಇದೇನಾಗುತ್ತಾ? ಬಿ ಸ್ಕ್ವೇರ್ ಮೈನಸ್ 41 ಬಿ ಮೈನಸ್ ಪ್ಲಸ್ 400 ಇಸ್ ಈಕ್ವಲ್ ಟು 0 ಆಗುತ್ತೆ. ಹೌದಾ? ಹಾಗಾದ್ರೆ ಇದು ಒಂದು ಏನದು ವರ್ಗ ಸಮೀಕರಣ ಬಂತು. ಇದನ್ನ ನಾವೇನ್ ಮಾಡ್ಬೇಕು? ಈಗ ಶೂನ್ಯತೆಗಳನ್ನ ಕಂಡುಹಿಡಬೇಕು. ಹಾಗಾದ್ರೆ ನೋಡ್ರಿ, ಬಿ ಸ್ಕ್ವೇರ್ ಇಂಟು 400 ಬಿ ಸ್ಕ್ವೇರ್, ಇವುಗಳನ್ನ 400 ಬಿ ಸ್ಕ್ವೇರ್ ಅನ್ನ 2 ಭಾಗ ಮಾಡ್ರಿ. ಎಷ್ಟಾಗುತ್ತೆ ನೋಡ್ರಿ? ಬಿ ಸ್ಕ್ವೇರ್ ಮೈನಸ್ 2 ಭಾಗ ಮಾಡಿದಂತ ನಾವು 25 ಇಂಟು 16. ಹೌದಾ? 25 ಇಂಟು 16 ಮಾಡಿದ್ರೆ 400 ಬರುತ್ತೆ. 25 ಪ್ಲಸ್ 16 ಎಷ್ಟಾಗುತ್ತೆ? 41 ಬಿ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಬಿ ಸ್ಕ್ವೇರ್ ಮೈನಸ್ 25 ಬಿ ಮೈನಸ್ 16 ಬಿ ಪ್ಲಸ್ 400 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಇದರಲ್ಲಿ ಏನು ಕಾಮನ್ ಇದೆ? ಬಿ ಕಾಮನ್ ಇದೆ. ಬಿ ಮೈನಸ್ 25. ನೆಕ್ಸ್ಟ್ ನೋಡ್ರಿ, ಇವೆರಡರಲ್ಲಿ ಏನು ಕಾಮನ್ ಐತೆ? 16 ಕಾಮನ್ ಐತಿ. ಮೈನಸ್ 16 ಬಿ ಮೈನಸ್ 25 is equal to 0. Next, b minus 25 is equal to 0. b minus 16
is equal to 0. B is equal to 25. B is equal to 16. ನೋಡ್ರಿ B is equal to 25 ಬಂತು, B is equal to 16 ಬಂತು. ಹಾಗಾದ್ರೆ ನಾವು ಎರಡರಲ್ಲಿ ಯಾವುದನ್ನ ತಗೋಬೇಕು? ಯಾವಾಗಲೂ ನಾವು ಅಗಲವನ್ನ ಚಿಕ್ಕ ಸಂಖ್ಯೆಯನ್ನ ತಗೋಬೇಕು. ಹಾಗಾದ್ರೆ ಆನ್ಸರ್ 16 ಸೆಂಟಿಮೀಟರ್. ಆಪ್ಷನ್ ಸಿ ಸರಿಯಾದಂತ ಉತ್ತರ. ಅರ್ಥ ಆಯ್ತಾ ಇದು? ಓಕೆ ಓಕೆ ಮುಂದಿನ ಪ್ರಶ್ನೆ. ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ 25 ವಿದ್ಯಾರ್ಥಿಗಳಲ್ಲಿ 8 ಮಂದಿ ಹುಡುಗಿಯರು, ಅದರಲ್ಲಿ ಹುಡುಗ ಜಯಶಾಲಿಯಾಗುವ ಸಂಭವನೀಯತೆಯು? ಆಪ್ಷನ್ ನೋಡ್ರಿ 17/25, ಆಪ್ಷನ್ ಬಿ 17/33, ಆಪ್ಷನ್ ಸಿ 8/25, ಆಪ್ಷನ್ ಡಿ 8/23. ಸಂಭವನೀಯತೆಗೆ ಸಂಬಂಧಿಸಿದಂತಹ ಪ್ರಶ್ನೆ. ಹಾಗಾದ್ರೆ ಇದನ್ನ ಹೆಂಗ್ ಬಿಡಿಸೋದು ನೋಡ್ರಿ. ಮೊದಲು ನಮ್ಗೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋದನ್ನ ದತ್ತನ ನಾವು ಮೊದಲು ಬರ್ಕೋಬೇಕು. ನೋಡ್ರಿ ಒಟ್ಟು ವಿದ್ಯಾರ್ಥಿಗಳೆಷ್ಟು? 25. ಟೋಟಲ್ ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಎಷ್ಟು? 25. ಹಾಗಾದ್ರೆ 8 ಮಂದಿ ಹುಡುಗಿಯರು, ಅದರಲ್ಲಿ ಹುಡುಗ ಜಯಶಾಲಿ ಆಗುವ ಸಂಭವನೀಯತೆ. ಎನ್ ಆಫ್ ಎಸ್ ಅನ್ನೋದು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. 8 ಮಂದಿ ಹುಡುಗಿಯರು, ಅದರಲ್ಲಿ ಹುಡುಗ ಜಯಶಾಲಿ ಆಗುವ ಸಂಭವನೀಯತೆ. ಹುಡುಗ ಜಯಶಾಲಿ ಆಗುವ ಸಂಭವನೀಯತೆ ಕೇಳಿದ, ಆದ್ರೆ ಹುಡುಗ ಎಷ್ಟು ಅಂತ ಗೊತ್ತಿಲ್ಲ. ಟೋಟಲ್ ವಿದ್ಯಾರ್ಥಿಗಳು 25, ಹುಡುಗಿಯರು 8 ಜನ. ಹಾಗಾದ್ರೆ ಪಿ ಆಫ್ ಬಿ ನಮ್ಗೇನು ಬಾಯ್ಸ್ ಬೇಕು ಇಸ್ ಈಕ್ವಲ್ ಟು ಟೋಟಲ್ ರಲ್ಲಿ ನಾವು ಹೆಣ್ಣು ಮಕ್ಕಳ ಸಂಖ್ಯೆಯನ್ನ ಕಳಿಬೇಕು. ಹಾಗಾದ್ರೆ ನಮ್ಗೆ ಸಿಕ್ತು 17 ಸಿಕ್ತಿ. ಇದೇನು ಹುಡುಗರ ಸಂಖ್ಯೆ. ಹಾಗಾದ್ರೆ ಸಂಭವನೀಯತೆ ಸೂತ್ರ ಏನಾಯ್ತು ನೋಡ್ರಿ, ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಹಾಗಾದ್ರೆ ಎನ್ ಆಫ್ ಬಿ ಎಷ್ಟಿದೆ? 17. ಎನ್ ಆಫ್ ಎಸ್ ಎಷ್ಟಿದೆ ನೋಡಿ? 25. ಪಿ ಆಫ್ ಬಿ ಇಸ್ ಈಕ್ವಲ್ ಟು 17/25. ಇದು ಸರಿಯಾದಂತ ಉತ್ತರ. ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ 4ನೇ ಪ್ರಶ್ನೆ. x³ + 5 × 4 - x⁵ ಬೀಜೋಕ್ತಿಯ ಘಾತ ಸೂಚಿ ಎಷ್ಟು ಅಂತ ಕೇಳ್ತಾರೆ. ನೋಡ್ರಿ ಆಪ್ಷನ್ ಎ 5, ಆಪ್ಷನ್ ಬಿ 3, ಆಪ್ಷನ್ ಸಿ 8, ಆಪ್ಷನ್ ಡಿ 2. ಹಾಗಾದ್ರೆ ಈ ಬೀಜೋಕ್ತಿಯ ಘಾತ ಸೂಚಿ ಎಷ್ಟು? ಇಲ್ಲಿ ನೋಡ್ರಿ ಈ ಸಮೀಕರಣವನ್ನು ನೋಡ್ರಿ, x⁵ 3 + 5 × 4 - 5, 4 - x⁵. ಹಾಗಾದ್ರೆ ಇವುಗಳಲ್ಲಿ ಘಾತ ಸೂಚಿ ಇರುವಂತಹ ಪದಗಳನ್ನು ನಾವು ಬರ್ಕೊಳ್ಳೋಣ. x⁵ × x⁵ is equal to, ನೋಡ್ರಿ ನಿಮ್ಗೆ ಈಗಾಗಲೇ ಗೊತ್ತು a⁴m + a⁴n is equal to a⁴m + n ಆಗುತ್ತೆ ಅಂತ ನಿಮ್ಗೆ ಆಗ್ಲೇ ಗೊತ್ತು. ಅದೇ ರೀತಿ ಇದು ಏನಾಗುತ್ತಾ x⁵3 + 5 is equal to x⁵8. ಹಾಗಾದ್ರೆ ಈ ಬೀಜೋಕ್ತಿಯ ಘಾತ ಸೂಚಿ ಎಷ್ಟು? 8. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. 5ನೇ ಪ್ರಶ್ನೆ. 4 + 3 + 9/4 + so on ಗುಣೋತ್ತರ ಶ್ರೇಣಿಯ ಅನಂತ ಪದಗಳವರೆಗಿನ ಮೊತ್ತವು? ಆಪ್ಷನ್ ಎ 3/16, ಆಪ್ಷನ್ ಬಿ 1/16, ಆಪ್ಷನ್ ಸಿ 1/4, ಆಪ್ಷನ್ ಡಿ 16. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತ ನಾವು ನೋಡೋಣ. ಹಾಗಾದ್ರೆ ಗುಣೋತ್ತರ ಶ್ರೇಣಿಯ ಅನಂತ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವಂತ ಸೂತ್ರ S∞ is equal to a divided by 1 minus r. S∞ is equal to a divided by 1 minus r. ಹಾಗಾದ್ರೆ ಇಲ್ಲಿ a ಎಷ್ಟು ಮತ್ತು r ಎಷ್ಟು ಅಂತಕ್ಕಂಥದ್ದು ನಾವಿಲ್ಲಿ ಮೊದಲು ನೋಡ್ಬೇಕು. a is equal to a ಅಂದ್ರೆ
ಮೊದಲನೇ ಪದ ಎಷ್ಟು 4. ಹಾಗಾದ್ರೆ r is equal to ಗುಣೋತ್ತರ ಶ್ರೇಣಿಯಲ್ಲಿ ನಾವು r ಅನ್ನು ಕಂಡುಹಿಡಿಯುವ ಸೂತ್ರ a2 divided by a1. ಹಾಗಾದ್ರೆ ಇಲ್ಲಿ a2 ಏನಿದೆ 3, a1 4. ಹೌದಾ? r ಎಷ್ಟು ಸಿಕ್ತು ನಮ್ಗೆ 3/4 a 4. ಓಕೆ, ಇವುಗಳನ್ನ ನಾವು ಈ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. a ಅಂದ್ರೆ ಎಷ್ಟು 4 ಡಿವೈಡೆಡ್ ಬೈ 1 ಮೈನಸ್ 3/4. ಓಕೆ, ನೆಕ್ಸ್ಟ್ is equal to 1 ಮೈನಸ್ 3/4. ಇದನ್ನ ನಾವು ಏನು ಮಾಡೋದು 4 into 1, 4 minus 4 divided by 4 minus 3 divided by 4. Okay, next ಇಲ್ಲಿ ನೋಡ್ರಿ is equal to 4 divided by 4 minus 3 1 divided by 4. ಈ 1/4 4 divided by 1/4 ಅನ್ನ ನಾವು ರೆಸಿಪ್ರೋಕಲ್ ಆಗಿ ಮಾಡಿದ್ರೆ ಏನಾಗುತ್ತೆ, ಇದು 4 into 4 ಆಗುತ್ತೆ. ಹೌದಾ? 4 into 4 16. s infinity is equal to 16. ಓಕೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 16. ಈ ಗುಣೋತ್ತರ ಶ್ರೇಣಿಯ ಅನಂತ ಪದಗಳವರೆಗಿನ ಮೊತ್ತ 16. ಮುಂದಿನ ಪ್ರಶ್ನೆ ನೋಡ್ರಿ, 6ನೇ ಪ್ರಶ್ನೆ. 2017 ಪಿ ಆಫ್ 0 ದ ಬೆಲೆಯು. ಹಾಗಾದ್ರೆ ಆಪ್ಷನ್ ಎ 20171, ಆಪ್ಷನ್ ಬಿ 2017, ಆಪ್ಷನ್ ಸಿ 0, ಆಪ್ಷನ್ ಡಿ 1. ನೋಡ್ರಿ, ಈ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ. ಇದನ್ನ ಹೆಂಗ್ ಮಾಡೋದಪ್ಪ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತು ಏನಪ್ಪಾ ಅಂದ್ರೆ ಇದರ ಬೆಲೆ ಏನಾಗುತ್ತೆ, ಇದರ ಬೆಲೆ 1 ಆಗುತ್ತೆ. ಅದೇ ರೀತಿ ಕೂಡ ಈ n ಬೆಲೆ ಎಷ್ಟಿದೆ 2017 ಇದೆ. 2017 ಪಿ ನಾಟ್ ಅಂದ್ರೆ ಇದು ಕೂಡ ಎಷ್ಟಾಗುತ್ತೆ 1 ಆಗುತ್ತೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ 1 ಸರಿಯಾದಂತ ಉತ್ತರ. ಮುಂದಿನ ಪ್ರಶ್ನೆ, cos θ is equal to y by x ಆದರೆ cos θ plus sin θ divided by cos θ minus sin θ ದ ಬೆಲೆಯು. ನೋಡ್ರಿ, ಈ ಪ್ರಶ್ನೆಗೆ ಹೇಗೆ ಮಾಡೋದು ನೋಡ್ರಿ. ಮೊದಲು cot θ is equal to cos θ divided by sin θ. cos θ divided by sin θ ಅಂದ್ರೆ cot θ. ನೆಕ್ಸ್ಟ್ cos θ plus sin θ divided by cos θ minus sin θ. ಇದಕ್ಕೆ ನಾವು sin θ ಇಂದ ಡಿವೈಡೆಡ್ ಬೈ ಮಾಡಿ ಏನು ಬರುತ್ತೆ ನಮಗೆ cos θ plus 1 divided by cos θ minus 1. ಹೌದಾ? ನೆಕ್ಸ್ಟ್ cos θ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನೋಡ್ರಿ, y by x. cos θ ಇದ್ದಲ್ಲಿ y by x ಹಾಕ್ರಿ. cos θ ಇದ್ದಲ್ಲಿ y by x plus 1 divided by y by x minus 1. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ ನೋಡ್ರಿ, y plus x divided by x whole divided by y by x minus y minus x divided by x ಆಗುತ್ತೆ. ಓಕೆ, x ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಉಳಿಯೋದೇನು y plus x divided by y minus x. ಓಕೆ, ಇದು ಸರಿಯಾದಂತ ಉತ್ತರ. ಓಕೆ, 8ನೇ ಪ್ರಶ್ನೆ.
ABC ಯಲ್ಲಿ DE ಪ್ಯಾರಲಲ್ ಟು BC ಆಗಿ AD is equal to 2.4 cm, AE is equal to 3.2 cm, EC is equal to 4.8 cm ಆಗಿದ್ದರೆ AB ಎಷ್ಟು? ಆಪ್ಷನ್ ನೋಡ್ರಿ 3.6 cm, ಆಪ್ಷನ್ ಬಿ 6 cm, ಆಪ್ಷನ್ ಸಿ 6.4 cm, ಆಪ್ಷನ್ ಡಿ 7.2 cm. ಹಾಗಾದ್ರೆ ನೋಡ್ರಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗಂದ್ರೆ ಥೇಲ್ಸ್ ನ ಪ್ರಮೇಯದ ವಿಲೋಮ, ಥೇಲ್ಸ್ ಪ್ರಮೇಯದ ವಿಲೋಮ, ಥೇಲ್ಸ್ ಪ್ರಮೇಯದ ವಿಲೋಮ ಏನ್ ಹೇಳುತ್ತೆ ನಮಗೆ ನೋಡ್ರಿ AB divided by AD is equal to AC divided by AE. ಹಾಗಾದ್ರೆ ಇವುಗಳ ಬೆಲೆಯನ್ನ ಇದರಲ್ಲಿ ಹಾಕಿ AB ನಮಗೆ ಗೊತ್ತಿಲ್ಲ, AD ಯ ಬೆಲೆ ಎಷ್ಟು 2.4 is equal to AC ಯ ಅಳತೆ ಎಷ್ಟಾಗುತ್ತೆ ನೋಡ್ರಿ AC ಅಂದ್ರೆ AE ಪ್ಲಸ್ EC. ಹಾಗಾದ್ರೆ 3.2 ಪ್ಲಸ್ 4.8 ಎಷ್ಟಾಗುತ್ತದೆ 8 ಆಗುತ್ತೆ ಡಿವೈಡೆಡ್ ಬೈ AE is equal to 3.2. ಈ AB ಅನ್ನ ಇಲ್ಲೇ ಇಟ್ಕೊಂಡು ಈ 2.4 ನ ಈ ಕಡೆ ಕಳಿಸಬೇಕು. ಏನಾಗುತ್ತಾ AB is equal to 8 divided by 3.2 into 2.4 ಆಗುತ್ತೆ. ಹೌದಾ? ಇಲ್ಲಿ ನೋಡ್ರಿ 8 ಒಂದ್ಲೆ 8 4 32, 4 ಒಂದ್ಲೆ 4 6 24. ಹಾಗಾದ್ರೆ AB is equal to 6 cm. Option D is right answer. Next, 9ನೇ ಪ್ರಶ್ನೆ. ಒಂದು ವರ್ಗದಲ್ಲಿನ ಸಮಮಿತಿ ಅಕ್ಷಗಳ ಸಂಖ್ಯೆ. ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ ಅನಂತ. ನೋಡಿ ಒಂದು ವರ್ಗದಲ್ಲಿ ಸಮಮಿತಿ ಅಕ್ಷಗಳ ಸಂಖ್ಯೆ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ ಇದು ಒಂದು ವರ್ಗ, ಹೌದಾ? ನೋಡ್ರಿ ಈಗ ನಾವು ಈ ವರ್ಗವನ್ನ 2 ಸಮಭಾಗವಾಗಿ ಮಾಡಿದ್ವಿ, ಹೌದಾ? ಇದು ಒಂದು ನೋಡ್ರಿ, ಈಗ ಇದು ಒಂದು ಸಮಭಾಗ, ಇದು ಒಂದು ಸಮಭಾಗ, ಇದು ಒಂದು ಸಮಭಾಗ, ಇದು ಒಂದು ಸಮಭಾಗ. ಟೋಟಲ್ ಆಗಿ ನಾವು ಒಂದು ವರ್ಗದಲ್ಲಿ ಎಷ್ಟು 4 ಸಮಮಿತಿಗಳ ಅಕ್ಷಗಳನ್ನ ರಚನೆ ಮಾಡಬಹುದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 4. 10ನೇ ಪ್ರಶ್ನೆ. ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಮತ್ತು ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆಗಳ ಲಸಅವೆಷ್ಟು ಅಂತ ಕೇಳ್ತಾರೆ. ನೋಡ್ರಿ ಮೊದಲು ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಯಾವುದು? ಕನಿಷ್ಠ ಧನಾತ್ಮಕ ಅವಿಭಾಜ್ಯ ಸಂಖ್ಯೆ ಯಾವ್ದಂದ್ರೆ 2, ಹೌದಾ? ನೆಕ್ಸ್ಟ್ ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ. ಕನಿಷ್ಠ ಧನಾತ್ಮಕ ಸಂಯುಕ್ತ ಸಂಖ್ಯೆ ಎಷ್ಟು? ಕನಿಷ್ಠ 4, ಹೌದಾ? ಹಾಗಾದ್ರೆ ಈ 2 ಮತ್ತು 4ರ ಲಸಅ, 2 ಮತ್ತು 4ರ ಲಸಅ ಎಷ್ಟಾಗುತ್ತೆ? 4 ಇದರ ಲಸಅ ಆಗುತ್ತೆ, ಹೌದಾ? ಓಕೆ, ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು 10 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.